4x4, 2x4, 3x4, 6, 8, 7, 8 ಈ ಥರ ಪ್ರೈಸ್ ಲಾರ್ಡ್ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಗ್ರೀಟಿಂಗ್ಸ್ ಟು ಯು ಆಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತು ನಾವು ಒಂದು ಮುಖ್ಯವಾದ ಒಂದು ವಿಷಯ ನಾವು ನೋಡುವುದಕ್ಕಿದ್ದೀವಿ. ರಿದಮ್ಸ್. ಒಂದು ಸಾಂಗ್, ಒಂದು ಮ್ಯೂಸಿಕ್ ನಾವು ಪ್ಲೇ ಮಾಡುವುದಕ್ಕೆ ತುಂಬ ಮುಖ್ಯವಾಗಿರುವ ಎರಡು ವಿಷಯಗಳು. ಒಂದು ಸ್ಕೇಲ್, ಮತ್ತೊಂದು ರಿದಮ್, ಟೈಮ್ ಸಿಗ್ನೇಚರ್. ಓಕೆ, ಸೊ ಇದರಲ್ಲಿ ಈ ಟೈಮಿಂಗ್ಸಲ್ಲಿ ಅನೇಕ ವೆರೈಟೀಸ್ ಇದೆ. ನಾವು ಈ ಟೈಮಿಂಗ್ ನಾವು ಕರೆಕ್ಟಾಗಿ ಹಾಕುವಾಗ ಅರ್ಧ ಭಾಗ ಅಲ್ಲಿ ಕ್ಲಿಯರ್ ಆಯಿತು. ಓಕೆ, ಸೊ ನಮಗೆ ಟೈಮಿಂಗ್ ಬಗ್ಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಮಗಿರಬೇಕು. ಓಕೆ, ಸೊ ಅದಕ್ಕಾಗಿಯೇ ಈ ವಿಡಿಯೋ. ಈಗ ನನ್ನ ಹತ್ರ ನನ್ನ ಕೀಬೋರ್ಡ್ SX600 ಇದೆ. ಒಂದು i500 ಬೇಸಿಕ್ ಮಾಡೆಲಲ್ಲಿ ಇರುವ i500 ಒಂದು ಕೀಬೋರ್ಡ್ ಇದೆ. ಸೊ ನಿಮಗೆ ದೊಡ್ಡ ಕೀಬೋರ್ಡ್ ಇರ್ಬೋದು, ಚಿಕ್ಕ ಕೀಬೋರ್ಡ್ i ಸೀರೀಸ್, ಈ ಸೀರೀಸ್ ಎಲ್ಲ ಇರ್ಬೋದು. ಸೊ ಈ ಎರಡು ಕೀಬೋರ್ಡ್ಸ್ ಇಲ್ಲಿ ಇಟ್ಕೊಂಡು ಈ ರಿದಮ್ಸ್ ಬಗ್ಗೆ ಇರುವ ಕೆಲವು ವಿಷಯಗಳು ನಾನು ನಿಮಗೆ ಹೇಳಿಕೊಡ್ತೇನೆ. ಓಕೆ, ಟೈಮ್ ಸಿಗ್ನೇಚರ್ಸಲ್ಲಿ ತುಂಬ ಟೈಮ್ ಸಿಗ್ನೇಚರ್ಸ್ ಇದೆ. 4x4, 2x4, 3x4, 6, 8, 7, 8 ಈ ಥರ ವೆರೈಟೀಸ್ ಇದೆ. ನಾವು ಚರ್ಚಲ್ಲಿ ಪ್ಲೇ ಮಾಡುವುದಕ್ಕೆ 4x4, 2x4, 6, 8, 3x4 ಇದೆಲ್ಲ ತುಂಬ ಮುಖ್ಯವಾಗಿರುವ ಟೈಮ್ ಸಿಗ್ನೇಚರ್ಸ್. ಈ 4x4 ಬಗ್ಗೆ ನಾನು ಸ್ಟಾರ್ಟಿಂಗಲ್ಲಿ ನಾನು ಹೇಳಿಕೊಡ್ತೇನೆ. ಈ 4x4 ಎಂದು ಹೇಳುವಾಗ ನಾರ್ಮಲ್ ಆಗಿ ಸಿಂಪಲ್ ಆಗಿ ಇರುವ ಒಂದು ರಿದಮ್, ಒಂದು ಟೈಮ್ ಸಿಗ್ನೇಚರ್. ಓಕೆ, ಬ್ಯಾಲಡ್ ಎಂಬ ಒಂದು ಸೆಕ್ಷನ್ ನಮ್ಮ ಕೀಬೋರ್ಡಲ್ಲಿ ಇರ್ತದೆ. ಅದಕ್ಕೆ ಟೈಮಿಂಗ್ ಹೀಗೆ ಇರ್ತದೆ, 1 2 3 4, 1 2 3 4 ಈ ಥರ ನಾರ್ಮಲ್ ಆಗಿರುವ ಒಂದು ಬೀಟ್. ಓಕೆ, ನಾರ್ಮಲ್ ಬೀಟ್ ಎಂದು ನೀವು ಹೇಳ್ಬೋದು. ಸೊ ಆ ಟೈಮ್ ಸಿಗ್ನೇಚರ್ 4x4. ಈ ಮೆಲಡಿಯಸ್ ಆಗಿರುವ ಸಾಂಗ್ಸ್ ಎಲ್ಲ ಇದೆ ಅಲ್ವಾ. ಒಂದು ಎಕ್ಸಾಂಪಲ್ ನಾನು ಹೇಳುವಾಗ ಶೂನ್ಯವಾಗಿದ್ದ ನನ್ನ ಎಂಬ ಒಂದು ಸಾಂಗ್ ಇದೆ ಅಲ್ವಾ, ಅದಕ್ಕೆಲ್ಲ ನಾವು ಹಾಕುವ ಒಂದು ರಿದಮ್ ಇದೆ. ಈ ಕೀಬೋರ್ಡಲ್ಲಿ ನೀವು ನೋಡುವಾಗ ಅಲ್ಲಿ 4x4 ಎಂದು ಇರ್ತದೆ. ಓಕೆ, ಈಗ ಆ ರಿದಮ್ ನಾನು ಪ್ಲೇ ಮಾಡ್ತೇನೆ. ನಾರ್ಮಲ್ ಆಗಿ ಈ 4x4 ಸಾಂಗ್ಸಿಗೆ ಒಂದು 75ಇಂದ 80-90 ಬರೆ ಆ ಟೆಂಪೋ ಸ್ಪೀಡ್ ಇರ್ತದೆ. ಓಕೆ, 1 2 3 4, 1 2 3 4, 1 2 3 4, 1 2. ಓಕೆ, ಆ ಬ್ಯಾಲೆಡ್ ಸೆಕ್ಷನಲ್ಲಿ ಈಗ ನಾವು i500 ನಾವು ನೋಡುವಾಗ ಸ್ಟೈಲ್ ಸೆಕ್ಷನಲ್ಲಿ 084ಇಂದ ಬ್ಯಾಲೆಡ್ ರಿದಮ್ಸ್ ಇರುತ್ತೆ. ಗ್ಲಾಮ್ ಪಿಯಾನೋ ಎಂಬ ಒಂದು ಬ್ಯಾಲೆಡ್ ರಿದಮ್, ಟಂಬೋ ಈಗ 80 ಆಗಿದ್ದಾನೆ. ಓಕೆ ಓಕೆ ಸೊ ದಿಸ್ ಈಸ್ ದಿ ಬ್ಯಾಲಡ್ ರಿದಮ್. ದ ಟೈಮ್ ಸಿಗ್ನೇಚರ್ ಈಸ್ 4x4. ಈ 4x4 ಅಲ್ಲಿ ಬರುವುದು ಈ ಬ್ಯಾಲಡ್ ಕೈಂಡ್ ಆಫ್ ರಿದಮ್ಸ್, ಮೆಲಡಿಯಸ್ ಆಗಿರುವ ರಿದಮ್ಸ್. ಓಕೆ, ಇನ್ನು ಅನೇಕ ಸಾಂಗ್ಸ್ ನಾನು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೇನೆ, 5 ವರ್ಷಿಪ್ ಸಾಂಗ್ಸ್. ಆ ಸಾಂಗ್ಸ್ ಎಲ್ಲ ಈ 4x4 ಕ್ಯಾಟಗರಿ ಬರ್ತದೆ. ಓಕೆ, ನಿನ್ನಿಂದಾಗದ ಕಾರ್ಯವು ಒಂದು ಇಲ್ಲ, ನಿನ್ನೆಲ್ಲವೂ ಸಾಧ್ಯವಯ್ಯ. ಓಕೆ, ಈ i500 ಆ ಬ್ಯಾಲಡ್ ಸೆಕ್ಷನಲ್ಲಿ ಇರುವುದು 8 ಬೀಟಲ್ಲಿ ಇರುವುದು ಅನೇಕ ರಿದಮ್ಸ್ ಎಲ್ಲ ಈ 4x4 ಎಂಬ ಈ ಟೈಮ್ ಸಿಗ್ನೇಚರಲ್ಲಿ ಇರುವ ರಿದಮ್ಸ್. ನಾನು ಆಲ್ರೆಡಿ ಒಂದು ರಿದಮ್ ನಾನು ಪ್ಲೇ ಮಾಡಿ ತೋರಿಸಾಯಿತು, ಗ್ಲಾಮ್ ಪಿಯಾನೋ. ಇದು ಎಪಿಕ್ ಡಿ ಬ್ಯಾಲಡ್. ಆ BLD ಎಂದು ಇರುವುದು ಬ್ಯಾಲಡ್, ಅದಕ್ಕೆ ಅವರು ಶಾರ್ಟ್ ಫಾರ್ಮ್ ಆಗಿ BLD ಎಂದು ಹಾಕ್ತಾರೆ ಕೀಬೋರ್ಡಲ್ಲಿ. ಗಿಟಾರ್ ಬ್ಯಾಲಡ್ 3 4 1 2 3. ನೂರಕ್ಕೆ ನೂರರಷ್ಟು ಮಾಡಿ ಯೋಗ್ಯನೆಂದು ನನ್ನ ಕರೆದರು. ಓಕೆ, ಸೊ ಈ ಥರ ಮೆಲಡಿಯಸ್ ಸಾಂಗ್ಸ್ಗೆ ಬ್ಯಾಲಡ್ ರಿದಮ್ಸ್ ನಾವು ಹಾಕಬೇಕು. ಬ್ಯಾಲಡ್ ರಿದಮ್ಸಲ್ಲಿ ಈ ಲವ್ ಸಾಂಗ್ ಎಂಬ ಒಂದು ರಿದಮ್ ಇದೆ. ಓಕೆ, ಅದು ಎಲ್ಲ ಯಮಗ ಕೀಬೋರ್ಡಲ್ಲಿ ಈ ಲವ್ ಸಾಂಗ್ ಎಂಬ ಆ ರಿದಮ್ಸ್ ಇರ್ತದೆ. ಈ 4x4 ಅಲ್ಲಿ ಇಂಡಿಯನ್ ಸ್ಟೈಲಲ್ಲಿ ನೀವು ಪ್ಲೇ ಮಾಡಬೇಕಾದರೆ ಅದಕ್ಕಾಗಿ ಸ್ವಲ್ಪ ರಿದಮ್ಸ್ ಇರುತ್ತೆ. ಓಕೆ, ನೀವು i500 ನೀವು ನೋಡುವಾಗ
ಸ್ಟೈಲಲ್ಲಿ ಸ್ಟಾರ್ಟಿಂಗಲ್ಲಿ ಇರುವುದು ಇಂಡಿಯನ್ ಸ್ಟೈಲ್ಸ್ ಆಗಿರ್ತದೆ. 006 ನೀವು ನೋಡುವಾಗ ಬೋಲಿ ಎಂಬ ರಿದಮ್ಸ್ ಇದೆ. ಸೊ ಇದೆಲ್ಲ 4/4 ಬರುವ ರಿದಮ್ಸ್. ಓಕೆ, ಮೆಲಡಿಯಸ್ ಆಗಿ ಬರುವ ರಿದಮ್ಸ್. ಟೆಂಬೋ ನೀವು ಸ್ವಲ್ಪ ನಾನು ಆಲ್ರೆಡಿ ಹೇಳಿದ ಪ್ರಕಾರ ಒಂದು 80 ಹಾಕಿಬಿಟ್ಟು 80-90. ಓಕೆ, ಅದೇ ರೀತಿಯಲ್ಲಿ ಈ ಬೋಲಿ 2 ಓಕೆ, ಅದೇ ರೀತಿಯಲ್ಲಿ ಈ ಬೋಲಿ 3 ಇದು ಬೋಲಿ 4. ಸೊ ಈ ಥರ ಈ ಬೋಲಿ ರಿದಮ್ಸ್ ಎಲ್ಲ 4/4 ಇರುವ ರಿದಮ್ಸ್ ಆಗಿದೆ. ಓಕೆ, ಓಕೆ. ಸೊ ಇದೆಲ್ಲ 4/4 ಕ್ಯಾಟಗರಿಲಿ ಇರುವ ಇಂಡಿಯನ್ ಸ್ಟೈಲ್ ರಿದಮ್ಸ್. ಓಕೆ, ಬೇರೆ ಸ್ವಲ್ಪ ರಿದಮ್ಸ್ ಇದೆ. ಗೋಲ್ಡ್ 1, 2 ಎಂದು ಇರ್ತದೆ, ನಂಬರ್ 19, ನಂಬರ್ 20. ಸೊ ಇದೆಲ್ಲ 4/4 ಮೆಲಡಿಯಸ್ ಆಗಿ ಇರುವ ಇಂಡಿಯನ್ ಸ್ಟೈಲ್ ರಿದಮ್ಸ್. ಸೊ ಯು ಕ್ಯಾನ್ ಯೂಸ್ ದೀಸ್ ರಿದಮ್ಸ್ ಫಾರ್ ಮೆಲಡಿಯಸ್ ವರ್ಷಿಪ್ ಸಾಂಗ್ಸ್. ಓಕೆ, ಇದೇ ಥರ ಇನ್ನೂ ಅನೇಕ ರಿದಮ್ಸ್ ಇದೆ. ನೀವು ಕೀಬೋರ್ಡಲ್ಲಿ ಸ್ವಲ್ಪ ನಿಧಾನವಾಗಿ ನೀವು ನೋಡುವಾಗ ಅದೆಲ್ಲ ನಿಮಗೆ ಅರ್ಥ ಆಗ್ತದೆ. ಓಕೆ, ಸೊ ದಿಸ್ ಈಸ್ ಆಲ್ ಅಬೌಟ್ 4/4 ಟೈಮಿಂಗ್. ಓಕೆ, ಇದು ತುಂಬ ಸಿಂಪಲ್ ಆಗಿರುವ 1, 2, 3, 4 ಈ ಥರ ಹೋಗ್ತದೆ. ಓಕೆ, ಅರ್ಥದಾಗಿ ನಾವು ಈಗ 2/4 ಎಂಬ ಆ ಟೈಮ್ ಸಿಗ್ನೇಚರ್ ಬಗ್ಗೆ ಈಗ ನಾವು ನೋಡುವುದಕ್ಕಿದ್ದೀವಿ. ಓಕೆ, 2/4 ಈಸ್ ಆಲ್ಮೋಸ್ಟ್ ಸಿಮಿಲರ್ ಟು 4/4. ಈ 4/4 ಥರನೇ ಈ 2/4 ಎಂಬ ಈ ಟೈಮ್ ಸಿಗ್ನೇಚರ್. 2/4 ಈ ಡ್ಯಾನ್ಸ್ ಸೆಕ್ಷನಲ್ಲಿ ಇರುವುದು ಈ ಡಿಸ್ಕೋ ಎಂದು ಇರ್ತದೆ ಅಲ್ವಾ. i500 ನಾವು ನೋಡುವಾಗ ಡ್ಯಾನ್ಸ್ ಎಂಬ ಒಂದು ಸೆಕ್ಷನ್ ಇದೆ. 097 ಡಿಸ್ಕೋ 131. ಓಕೆ, ಇದು ಬಗ್ಗೆ ತುಂಬ ಥಿಯರಿಟಿಕಲ್ ಆಗಿ ಹೇಳಿ ನಿಮ್ಮನ್ನು ನಾನು ಕನ್ಫ್ಯೂಸ್ ಮಾಡುವುದಕ್ಕೆ ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ಸೊ ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ಹೇಳಿಕೊಡ್ತೇನೆ. ಓಕೆ, ಡ್ಯಾನ್ಸಲ್ಲಿ 097 ಹಾಕುವಾಗ ಓಕೆ, ಸೊ ಈ ಥರ ಬೀಟಿಂಗ್ಸ್ ಇರುವುದು ಜನರಲ್ ಆಗಿ ಹೇಳುವಾಗ 1 2 1 2 ಎಂದು ಇದು ಹೋಗ್ತದೆ. ಓಕೆ, ಫಾಸ್ಟ್ ಆಗಿ ನಾವು ಆಡುವ ಈ ಸಾಂಗ್ಸ್ಗೆಲ್ಲ ಈ ರಿದಮ್ಸ್ ನಾವು ಹಾಕಬಹುದು. ಓಕೆ, ಒಂದು ಎಕ್ಸಾಂಪಲ್ಗೆ ಆರಾಧನೆ ಆರಾಧನೆ ತುದಿ ಆರಾಧನೆ ಆರಾಧನೆ. ಓಕೆ, ಈ ಟೈಪಲ್ಲಿ ಇರುವ ಫಾಸ್ಟ್ ಆಗಿರುವ ಸಾಂಗ್ಸ್ಗೆ ನಾವು ಯೂಸ್ ಮಾಡುವುದು 2/4 ಕ್ಯಾಟಗರಿಲಿ ಬರುವ ರಿದಮ್ಸ್. ಓಕೆ, ಬಟ್ ಇದರಲ್ಲಿ ಇರುವ ಒಂದು ಪ್ರಾಬ್ಲಮ್ ಏನು ಎಂದು ನಾವು ನೋಡುವಾಗ ಕೀಬೋರ್ಡಲ್ಲಿ ಅವರು ಕೊಡುವಾಗ ಇದಕ್ಕೂ ಅವರು ಈ 4/4 ಎಂದೇ ಆಗ್ತಾರೆ. ಓಕೆ, ಸೊ ಅದು ನೀವು ನೋಡಿ ನೀವು ಕನ್ಫ್ಯೂಸ್ ಮಾಡಬೇಡ. ಕೀಬೋರ್ಡಲ್ಲಿ 4/4 ಎಂದೇ ಅದು ಇರ್ತದೆ, ಬಟ್ ದಿಸ್ ಈಸ್ ಆ್ಯಕ್ಚುಲಿ 2/4 ರಿದಮ್ಸ್. ಓಕೆ, ಸಾಂಗ್ ಡೀಟೇಲ್ಸ್ ಎಲ್ಲ ನೀವು ನೋಡುವಾಗ 2/4 4/4 ಅನ್ನೆಲ್ಲ ಅವ್ರು ಹಾಕ್ತಾರೆ. ಓಕೆ, ಅದು ನೀವು ನೋಡುವಾಗ ಈಸಿಯಾಗಿ ನಿಮಗೆ ಅರ್ಥ ಆಗ್ತದೆ. ಓಕೆ, ಈ ಸಾಂಗ್ಗೆ ನಾವು ಈ ಥರ ರಿದಮ್ಸ್ ನಾವು ಹಾಕಬೇಕು, ಈ ಸಾಂಗ್ ಸ್ವಲ್ಪ ಫಾಸ್ಟ್ ಆಗಿರ್ತದೆ. ಅದೇ ರೀತಿಯಲ್ಲಿ ಈ 2/4 ರಿದಮ್ಸಿಗೆ ನೀವು ಈ ಟೆಂಪೋ ನೀವು ಯೂಸ್ ಮಾಡಬೇಕಾಗಿರುವುದು ಆಲ್ಮೋಸ್ಟ್ ಲೈಕ್ 105 to 130 135 ಎಲ್ಲ ಇದೆ. ಓಕೆ, ಈಗ ನಾನು ಇಟ್ಟಿರುವ ಟೆಂಪೋ 122 ಅಲ್ಲಿ ಇದೆ. ಓಕೆ, ಓಕೆ, ಅದೇ ರೀತಿಯಲ್ಲಿ ಇನ್ನೊಂದು ಸಾಗಿದೆ ಅಲ್ವಾ, ಮಹಿಮೆಯ ಅರಸನೆ ನಿನ್ನ ಅರಲೋಗ ರಾಜನೆ ನಿನ್ನ. ಓಕೆ, ಸೊ ಈ ಥರ ಸಾಂಗ್ಸ್ಗೆಲ್ಲ
2/4 ರಿದಮ್ ನಾವು ಹಾಕಬೇಕು. 2/4 ಅಲ್ಲಿ ಇರುವ ಇಂಡಿಯನ್ ಸ್ಟೈಲ್ ರಿದಮ್ಸ್, ಓಕೆ, ಇಂಡಿಯನ್ ಸ್ಟೈಲ್ ರಿದಮ್ಸ್ ಅದು ಹೇಗೆ ಇರ್ತದೆ ಎಂದು ನಾವು ನೋಡುವಾಗ I500 ಅಲ್ಲಿ ಇಂಡಿ ಪಾಪ್, INDY ಇಂಡಿ ಪಾಪ್ ಎಂಬ ರಿದಮ್ ಅದು ಸ್ಟಾರ್ಟಿಂಗ್ ಅಲ್ಲಿ 017 ಅಲ್ಲಿ ಓಕೆ, ಈ ಥರ ರಿದಮ್ಸ್ ಎಲ್ಲ ಇರುವುದು ಈ 2/4 ಕ್ಯಾಟಗರಿ. ಓಕೆ, ಸೊ ಅರ್ಥದಾಗಿ ನಾವು ನೋಡುವಾಗ 6/8, ಸೊ 6/8 ಇಸ್ ಲೈಕ್ ಡನ್ ನಟಕ ಡನ್, ಓಕೆ, ದಟ್ ಕೈಂಡ್ ಆಫ್ ರಿದಮ್. ಕನ್ನಡದಲ್ಲಿ ಸ್ವಲ್ಪ ಸಾಂಗ್ಸ್ 6/8 ಅಲ್ಲಿ ಇದೆ. ಗೂಡಾರದ ಸಮೀಪಕ್ಕೂ ಆ ಸಾಂಗ್ ಎಲ್ಲ ನೀವು ನೋಡುವಾಗ 6/8 ಅಲ್ಲಿ ಇರ್ತದೆ. ಓಕೆ, ನಾರ್ಮಲ್ ಆಗಿ ನಾವು ನೋಡುವಾಗ ಶಫುಲ್ ಎಂದು ಇರ್ತದೆ. ಓಕೆ, ರಾಕ್ ಶಫುಲ್ ಎಂಬ ಒಂದು ರಿದಮ್ ಇದೆ. ಸೊ ದಿಸ್ ಈಸ್ ಆಕ್ಚುಲಿ 6/8. ಸಿಕ್ಸ್ ಏಟ್ ಮಾಡರ್ನ್ ಎಂಬ ಒಂದು ರಿದಮ್ ಇದೆ. ಓಕೆ, 6/8 ಅಲ್ಲಿ ಇಂಡಿಯನ್ ಸ್ಟೈಲಲ್ಲಿ ನಾವು ಹಾಕುವಾಗ ನನ್ನ ನಂಬಿಕೆಯೇ ನಿಮಗೆ ಸ್ತೋತ್ರ, ನನ್ನ ಬಲವೇ ನಿಮಗೆ ಸ್ತೋತ್ರ, ನಿಮ್ಮನ್ನೇ ನಾನು ನಂಬಿರುವೆ, ಅದ್ಭುತವ ನನಗೆ ಮಾಡಪ್ಪ, ನಿಮ್ಮನ್ನೇ ನಾನು ನಂಬಿರುವೆ, ಅದ್ಭುತವ. ಓಕೆ, ಸೊ ಈ 6/8ಗೆ ನೀವು ಇಲ್ಲಿ ನೋಡುವಾಗ ಆ ಟೈಮಿಂಗಲ್ಲಿ 1 2 3 4 ಎಂದೇ ಆ ಟೈಮಿಂಗ್ ಇರ್ತದೆ. ಬಟ್ ಅದರಲ್ಲಿ ಇರುವ ಆ ಡಿಫ್ರೆನ್ಸ್ ಏನು ನೋಡುವಾಗ 1 2 ಆ ಕೌಂಟಿಂಗ್ ಮಧ್ಯದಲ್ಲಿ 3 4 1 2 3 4 3 4 1. ಸೊ ಈ ಥರ ಒಂದೊಂದು ಆ ಕೌಂಟ್ ಒಳಗೆ ಟೈಮಿಂಗ್ ನೀವು ಸ್ವಲ್ಪ ಅರ್ಥ ಮಾಡಿಕೊಳ್ಳಬೇಕು. ಓಕೆ, ಸೊ ಈ ಥರ ರಿದಮ್ಸ್, ಈ ಥರ ಒಂದು ಟೈಮಿಂಗಲ್ಲಿ ಒಂದು ಸಾಂಗ್ ಇರುವಾಗ ಅದಕ್ಕೆ ನೀವು 6/8 ರಿದಮ್ ಹಾಕಬೇಕು. ಓಕೆ, ನನಗೆ ಕನ್ನಡದಲ್ಲಿ ಅನೇಕ ಸಾಂಗ್ಸ್ ಗೊತ್ತಿಲ್ಲ, ಕನ್ನಡದಲ್ಲಿ ಅನೇಕ ಸಾಂಗ್ಸ್ ಇದೆ. ಓಕೆ, ಈ 6/8 ಅಲ್ಲಿ ತುಂಬ ಸಾಂಗ್ಸ್ ಇದೆ. ಸೊ ಯು ಕ್ಯಾನ್ ಯೂಸ್ ದೋಸ್. ಓಕೆ, ಈ 6/8 ರಿದಮ್ ಈ I500 ಅಲ್ಲಿ ಈ ಸೀರೀಸಲ್ಲಿ ನೀವು ನೋಡುವಾಗ ಗೋವನ್ ಪಾಪ್ ಎಂಬ ಒಂದು ರಿದಮ್ ಇದೆ. ಓಕೆ, ಫೋರ್ ಬೈ ಫೋರ್ ರಿದಮ್ 6/8 ಅಲ್ಲಿ ಇರುವ ಸಾಂಗ್ಗೆ ಹಾಕುವಾಗ ಆಡುವುದಕ್ಕೆ ಬರಲ್ಲ. ಓಕೆ, ಸೊ ಅದೆಲ್ಲ ನೀವು ಅರ್ಥ ಮಾಡಿಕೊಂಡು ನೀವು ಪ್ಲೇ ಮಾಡಬೇಕು. ಓಕೆ, 1 2 3 ಓಕೆ, ಸೊ ಈ ಥರ ಇರ್ತದೆ. ಓಕೆ, ಅದೇ ರೀತಿಯಲ್ಲಿ 3/4 ಎಂಬ ರಿದಮ್ ಇದೆ. ಈ 3/4 ಅಂತ ಹೇಳುವುದು 1 2 3 1, ಇದರಲ್ಲಿ ಆ 4th ಕೌಂಟ್ ಬರಲ್ಲ. ಓಕೆ, 1 2 3 ಎಂದೇ ಇರ್ತದೆ. ಓಕೆ, ಆ 3 ಅಲ್ಲಿ ಆ ಕೌಂಟಿಂಗ್ ಎಂಡ್ ಆಗ್ತದೆ. 1 2 3 1 2 3. ಇದಕ್ಕೆ ನಾವು ನೋಡುವಾಗ ಕೀಬೋರ್ಡಲ್ಲಿ ವಾಟ್ಸ್ ಎಂದು ಇರ್ತದೆ. ಓಕೆ, ಪಾಪ್ ವಾಟ್ಸ್, ಸೊ ದಟ್ ಇಸ್ ಎ ಬೆಸ್ಟ್ ಎಕ್ಸಾಂಪಲ್. ಸೊ ಇದು ನೀವು ಈ ಟೆಂಪೋ ಹಾಕಬೇಕಾಗಿರುವುದು 130 145 ಎಲ್ಲ ನೀವು ಹಾಕಬಹುದು. ಓಕೆ, 3 1 2 3 1 2 3 1 2 3. ಓಕೆ, ನಾನು ಆಡ್ತೇನೆ, ತುಂಬ ಆಡುವಾಗ ಈ ಕಾಪಿರೈಟ್ ಬರ್ತದೆ ಈ ಸಾಂಗ್ಗೆ. ಓಕೆ, ಸೊ ಈ ಥರ ಇರುವುದೇ ಈ 3/4 ಅಲ್ಲಿ ಇದ್ದದ್ದು. 3/4 ಅಲ್ಲಿ ಇಂಡಿಯನ್ ಸ್ಟೈಲ್ಸ್ ಅನೇಕ ಸ್ಟೈಲ್ಸ್ ಇದೆ. ಓಕೆ,
3x4 ತುಂಬ ಸಾಂಗ್ಸ್ ಇದೆ ಅಂತ ನನಗೆ ಗೊತ್ತಿಲ್ಲ, ಬಟ್ ಇದೆ, ಸ್ವಲ್ಪ ಸಾಂಗ್ಸ್ ಇದೆ. ನನಗೆ ಈ ಸಾಂಗ್ ಮಾತ್ರ ನೆನಪಿದೆ. ಹೈ 500 ನೀವು ನೋಡುವಾಗ ಪಾಪ್ ವಾಟ್ಸ್, ಕ್ರಿಸ್ಮಸ್ ವಾಟ್ಸ್, ಕಂಟ್ರಿ ವಾಟ್ಸ್, ಸೊ ಈ ಥರ ಇದೆ. ಇಂಡಿಯನ್ ಸ್ಟೈಲಲ್ಲಿ ನೀವು ನೋಡುವಾಗ ಇಂಡಿ ವಾಟ್ಸ್ 1. ಓಕೆ, 1 2 3 1 2 3. ಓಕೆ, ಸೊ ಇದು 3x4 ರಿದಮ್. ಅರ್ಥದಾಗಿ ಬೇರೆ ಒಂದು ಕ್ಯಾಟಗರಿ ಇದೆ, 7-8 ಎಂಬ ಒಂದು ಕ್ಯಾಟಗರಿ. ಸೊ ಇದರಲ್ಲಿ ನಾನು ಕನ್ನಡ ಸಾಂಗ್ಸ್ ಇದುವರೆ ನನಗೆ ಗೊತ್ತಿಲ್ಲ. ಸೊ ಯು ಕ್ಯಾನ್ ಕಮೆಂಟ್ ಇಫ್ ಯು ನೋ ಎನಿ ಕನ್ನಡ ಕ್ರಿಶ್ಚಿಯನ್ ಸಾಂಗ್ ಇನ್ 7-8 ರಿದಮ್. 7-8 ನೋಡುವಾಗ ಈ ಟೈಮ್ ಸಿಗ್ನೇಚರ್ ಇಸ್ ವೆರಿ ಕಾಂಪ್ಲಿಕೇಟೆಡ್, ತುಂಬ ಕಾಂಪ್ಲಿಕೇಟೆಡ್ ಆಗಿರ್ತದೆ. ಹೈ 500 ಒಂದು ರಿದಮ್ ಇದೆ, ನಾನು ಹಾಕ್ತೇನೆ. ಅದರಲ್ಲಿ 1 2 3 1 2 3 4 1 2 3 1 2 3 4 ಎಂದು ಇರ್ತದೆ. ಓಕೆ, ನಂಬರ್ 28 ರಾಜಸ್ಥಾನ್ 3 ಎಂದಿರ್ತದೆ. ಓಕೆ, 1 2 3 4 1 2 3 1. ನೀವು ಏನು ಮಾಡಬೇಕಾದರೆ, ನೀವು ಕೀಬೋರ್ಡಲ್ಲಿ ನೀವು ಒಂದೊಂದು ರಿದಮ್ ನೀವು ಹಾಕುವಾಗ ಅದು ಯಾವ ಟೈಮ್ ಸಿಗ್ನೇಚರ್, 2x4 ಇದು 4x4, ಇಲ್ಲ ಒಂದು ಸಾಂಗ್ ನೀವು ಪ್ಲೇ ಮಾಡಬೇಕಾದ್ರೆ ಅದು ಫಸ್ಟ್ ನೀವು ಕ್ಲಿಯರ್ ಮಾಡಬೇಕು. ಈ ಸಾಂಗ್ ಇದು ಯಾವ ಟೈಮ್ ಸಿಗ್ನೇಚರ್, ಇದು ಯಾವ ರಿದಮ್ ನಾನು ಹಾಕಬೇಕು ಎಂಬ ಒಂದು ಅಂಡರ್ಸ್ಟ್ಯಾಂಡಿಂಗ್ ನಿಮಗಿರಬೇಕು. ಓಕೆ, ಅದು ಇರುವಾಗ ಇನ್ನು ಕ್ಲಿಯರ್ ಆಗಿರ್ತದೆ. ರಿದಮ್ ನೀವು ಒಂದು ಸಾಂಗ್ ನೀವು ಪ್ಲೇ ಮಾಡುವಾಗ ಫಸ್ಟ್ ಆ ರಿದಮ್ ನೀವು ಕರೆಕ್ಟಾಗಿ ಹಾಕುವಾಗ ಸ್ಕೇಲ್ ನೀವು ಆಮೇಲೆ ನೀವು ನೋಡಿ ಸಾಕು. ಓಕೆ, ಫಸ್ಟ್ ಆ ರಿದಮ್ ನೀವು ಕರೆಕ್ಟಾಗಿ ಆ ಕರೆಕ್ಟ್ ಟೆಂಪೋ ನೀವು ಯೂಸ್ ಮಾಡಿ ಆ ರಿದಮ್ ನೀವು ಸ್ಟಾರ್ಟ್ ಮಾಡುವಾಗ ಅದು ಕರೆಕ್ಟಾಗಿರ್ತದೆ. ಓಕೆ, ಸೊ ಅದಕ್ಕಾಗಿ ಇರುವ ಇನ್ನೊಂದು ಆಪ್ಷನ್ ಇದೆ, ಈ ಟ್ಯಾಪ್ ಟೆಂಪೋ ಎಂಬ ಒಂದು ಆಪ್ಷನ್ ಇದೆ. ಅದು ಏನನ್ನು ನೋಡುವಾಗ, ಈಗ ಒಬ್ಬರು ಈ ಸಾಂಗ್ ಆಡ್ತಾರೆ, ಶೂನ್ಯವಾಗಿದ್ದ ನನ್ನ, ಅದು ನಿಮಗೆ ಆ ಟೆಂಪೋ ಗೊತ್ತಿಲ್ಲ. ಓಕೆ, ಆ ಸಮಯದಲ್ಲಿ ನೀವೇನು ಮಾಡಬೇಕಾದರೆ, ಶೂನ್ಯವಾಗಿದ್ದ ನನ್ನ 3 4 100ಕ್ಕೆ 100ರಷ್ಟು ಮಾಡಿ. ಓಕೆ, ಅದು ಆ ಕರೆಕ್ಟ್ ಟೈಮಿಂಗ್ಗೆ 1 2 3 4 ಅಂತ ನೀವು ಹಾಕುವಾಗ ಆ ಕರೆಕ್ಟ್ ಟೈಮಿಂಗ್ ಅಲ್ಲಿ ಬರ್ತದೆ. ಇಲ್ಲಿ ಎಕ್ಸಾಂಪಲ್ಗೆ ಈ ಕೀಬೋರ್ಡಲ್ಲಿ ನಾನು ಸೇಮ್ ಸಾಂಗ್ಗೆ ನಾನು ಆಡ್ತೇನೆ. ಈಗ ಬೋಲಿ 6 ನಾನು ಹಾಕ್ತೇನೆ, ಶೂನ್ಯವಾಗಿದ್ದ ನನ್ನ 3 4 100ಕ್ಕೆ 100ರಷ್ಟು ಮಾಡಿ. ಓಕೆ, ಸೊ ಈ ಥರ ನೀವು ಕರೆಕ್ಟಾಗಿ ಟ್ಯಾಪ್ ಟೆಂಪೋ ಆ ಕರೆಕ್ಟ್ ಟೈಮಿಂಗಲ್ಲಿ ನೀವು ಅದು ಯೂಸ್ ಮಾಡುವಾಗ ಟೆಂಪೋ ಅದು ಕರೆಕ್ಟಾಗಿ ಬರ್ತದೆ. ಓಕೆ, ಒಂದು ಫಾಸ್ಟ್ ಸಾಂಗ್ಗೆ ನಾವು ಈಗ ನೋಡುವಾಗ, ಈಗ ಈ ರಾಕ್ ಸ್ಟೈಲಲ್ಲಿ ಈಗ ನಾನು ಒಂದು ಸಾಂಗ್ ನಾನು ಪ್ಲೇ ಮಾಡ್ತೇನೆ ಸ್ಟ್ಯಾಂಡರ್ಡ್ ರಾಕಲ್ಲಿ. ಶ್ರೀಯೇಸುನಾಮ ಅತಿಶಯನಾಮ ಅಂದಿದೆ ಅಲ್ವಾ, ಶ್ರೀಯೇಸುನಾಮ ಅತಿಶಯನಾಮ ನಾನೆ ನಾನೆ ನಾನ ನಾಮ, ಶ್ರೀಯೇಸುನಾಮ ಅತಿಶಯನಾಮ. ಓಕೆ, ಆ ಕರೆಕ್ಟಾಗಿರುವ ಆ ಟೈಮಿಂಗಲ್ಲಿ ಆ ಟ್ಯಾಪ್ ಟೆಂಪೋ ಅಲ್ಲಿ ನಾನು ಪ್ರೆಸ್ ಮಾಡುವಾಗ 1 2 3 4 ಎಂದು ನಾನು ಹಾಕುವಾಗ ಆ ಟೆಂಪೋ ಕರೆಕ್ಟಾಗಿ ಅಲ್ಲಿ ಮ್ಯಾಚ್ ಆಗ್ತದೆ. ಓಕೆ, ಸೊ ನಿಮಗೆ ಇಷ್ಟು ಅರ್ಥ ಆಯಿತು ಎಂದು ನಾನು ನಂಬ್ತೇನೆ. ಪ್ರಾಕ್ಟೀಸ್ ಮಾಡಿ ಈ ರಿದಮ್ಸ್ ಎಲ್ಲ ನೀವು ನಿಮ್ಮ ಕೀಬೋರ್ಡಲ್ಲಿ ನೀವು ಟ್ರೈ ಮಾಡಿ, ಇನ್ನೂ ನಿಮಗೆ ಅರ್ಥ ಆಗ್ತದೆ. ಓಕೆ, ಇದುವರೆ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ, ಬೇರೆ ನಿಮ್ಮ ಫ್ರೆಂಡ್ಸಿಗೆ ಎಲ್ಲ ನೀವು ಶೇರ್ ಮಾಡಿರಿ. ಓಕೆ, ಗಾಡ್ ಬ್ಲೆಸ್ ಯು ಆಲ್, ಬಾಯ್ ಬಾಯ್ ಬಾಯ್.